ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತ್ರಿವಿಕ್ರಮ್ ತಾಯಿ ಇದೀಗ ಕೆನ್ನೆಗೆ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಯಾವ ವಿಚಾರಕ್ಕೆ ಏನಾಯ್ತು ನೋಡ್ಕೊಂಬರೋಣ ಬನ್ನಿ. ಈ ಒಂದು ವಿಡಿಯೋವನ್ನ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಆರಂಭ. ಮೊದಲು ಎಂಟ್ರಿ ಕೊಟ್ಟಿದ್ದೆ ಭವ್ಯಗೌಡ ತಾಯಿ ತ್ರಿವಿಕ್ರಮ್ ತಾಯಿ. ಬಿಗ್ ಬಾಸ್ ಸೀಸನ್ 11 ಈಗ ಯಶಸ್ವಿಯಾಗಿ 14ನೇ ದಿನಕ್ಕೆ ಕಾಲಿಟ್ಟಿದೆ. 2025 ಹೊಸ ವರ್ಷ ಆರಂಭವಾಗುವ ಮುನ್ನವೇ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಎಷ್ಟೋ ದಿನ ಮನೆಯವರನ್ನ ಮಿಸ್ ಮಾಡಿಕೊಡ್ತಿದ್ದ ಸ್ಪರ್ಧಿಗಳು ಖುಷಿಯಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಎಂದು ರಿಲೀಸ್ ಆಗಿರುವ ಪ್ರೊಮೋದಲ್ಲಿ ಭವ್ಯಗೌಡ ಮತ್ತು ತಾಯಿ ಹಾಗೆ ತ್ರಿವಿಕ್ರಮ್ ತಾಯಿ ಎಂಟ್ರಿ ಕೊಟ್ಟಿರುವುದನ್ನು ನೋಡಬಹುದು. ವೀಕ್ಷಕರೇ, ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದ ತೆರೆಗಿದಾಗ ಇಡೀ ಮನೆಗೆ ಬಾಸ್ ಹೇಳಲಾಗ್ತದೆ. ಏನಾಯ್ತು ಎಂದು ಎಲ್ಲರೂ ಗಾಬರಿಯಲ್ಲಿ ನೋಡುತ್ತಿರುವಾಗ ಭವ್ಯಗೌಡ ತಾಯಿ ಮತ್ತು ಸಹೋದರಿ ಆಗಮಿಸುತ್ತಾರೆ. ಹಾಯ್ ಬಂಗಾರಿ ಎಂದು ಭವ್ಯಗೌಡ ತಾಯಿ ಅಪ್ಪಿಕೊಡ್ತಾರೆ. ಭವ್ಯಗೌಡ ಅಕ್ಕ ದಿವ್ಯಗೌಡ ಹತ್ತು ಹಗಲಿರುವ ಒಂದು ಹಿರಿಯ ಅಕ್ಕನ ಮಗಳು ಆಗಮಿಸಿದ್ದಾರೆ. ಎಂದೇ ಸಮಯಕ್ಕೆ ತ್ರಿವಿಕ್ರಮ್ ತಾಯಿ ಆಗಮಿಸುತ್ತಾರೆ. ಆದರೆ ತ್ರಿವಿಕ್ರಮ್ ಮಾತ್ರ ಆಕ್ಟಿವಿಟಿ ರೂಮ್ ಅಲ್ಲಿ ಟಾಸ್ಕ್ ಮಾಡ್ತಿರ್ತಾರೆ. ಬಿಗ್ ಬಾಸ್ ನೀಡಿರುವ ಪರ್ಸನಲ್ ಟಾಸ್ಕ್ ನ ಸಂಪೂರ್ಣಗೊಳಿಸಿದ್ರೆ ಮಾತ್ರ ತ್ರಿವಿಕ್ರಮ್ ತಾಯಿಯನ್ನ ಭೇಟಿ ಮಾಡಲು ಸಾಧ್ಯ. ಆದರೆ ನಿಗದಿ ಮಾಡಿದ ಸಮಯದಲ್ಲಿ ಮುಗಿಸಲು ಆಗದ ಕಾರಣ ಮುಖ್ಯ ದ್ವಾರದಿಂದ ತ್ರಿವಿಕ್ರಮ್ ತಾಯಿ ಹೊರಟು ಬಿಡ್ತಾರೆ. ಆದರೆ ಭವ್ಯಗೌಡ ಜೊತೆ ಮಾತನಾಡಿದ ಅವರು, ನನ್ನ ಮಗನಿಗೆ ತಾಯಿ ಆಗಿ, ಫ್ರೆಂಡ್ ಆಗಿ, ಎಲ್ಲ ತರದಲ್ಲೂ ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಾ, ರಾಧಾಕೃಷ್ಣ ತರ ಇದ್ದೀರಾ ಎಂದು ಖುಷಿಯಿಂದ ಮಾತನಾಡಿದ. ಈಗಾಗಲೇ ಫ್ಯಾನ್ಸ್ ಪೇಜ್ಗಳಲ್ಲಿ ತ್ರಿವಿಕ್ರಮ್ ಭವ್ಯ ಎಂದು ಲವ್ ಟ್ರೋಲ್ಗಳು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇದೀಗ ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರನ್ನ ಇದೀಗ ನಿಜಕ್ಕೂ ತ್ರಿವಿಕ್ರಮ್ ತಾಯಿ ಸೊಸೆ ಎಂದು ಒಪ್ಪಿಕೊಂಡಿದ್ದಾರೆ. ಕೆನ್ನೆಗೆ ಕಳ್ಳ ಅನ್ನೋ ಒಂದು ಖುಷಿಯಾಗಿ ಕೆನ್ನೆಗೆ ಮುದ್ದು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಹೊಡೆದರಲ್ಲ, ಪ್ರೀತಿಯಿಂದ ತ್ರಿವಿಕ್ರಮ್ ಕೆನ್ನೆಗೆ ಹೊಡೆದಿದ್ದಾರೆ. ಸೊ ಇದು ನೋಡಿ ಭವ್ಯಗೌಡ ರಿಯಾಕ್ಷನ್ ನೋಡಿದ್ರೆ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಸೊ ಈ ಒಂದು ಇಬ್ಬರ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.